ಓಂ ಶ್ರೀ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ಇಲ್ಲಿ ಬ್ರಹ್ಮ ವಿಷ್ಣು ಶಿವ ಅಂತ ಹಾಗೂ ಪರಬ್ರಹ್ಮ ಅಂತ ಈ ಶಬ್ದಗಳು ಬಂದಿದೆ. ಇಲ್ಲಿ ಬ್ರಹ್ಮ ಅಂದರೆ ಬೃಹತ್ತಾದ ಮಹತ್ತಾದ ಅಂತ ಅರ್ಥ ಬರ್ತದೆ. ವಿಷ್ಣು ಅಂದರೆ ಸರ್ವವ್ಯಾಪಿ, ಶಿವ ಅಂದರೆ ಶುಭ ಮತ್ತು ಕಲ್ಯಾಣಕಾರಕ. ಆದ್ದರಿಂದ ತಾವೆಲ್ಲರೂ ಇದು ಇಲ್ಲಿ ಮೂರು ದೇವರಾಗಲಿಲ್ಲ, ದೇವರು ಒಬ್ಬನೇ, ಒಂದೇ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರಮಾತ್ಮ ಪರಮೇಶ್ವರನನ್ನು ಬೇರೆ ಬೇರೆ ಹೆಸರಿನಿಂದ ವೇದಗಳಲ್ಲಿ ಕರೆದಿದ್ದಾರೆ. ಅದರಿಂದ ದೇವರು ಒಬ್ಬನೇ. ಹಾಗೆ ಇಲ್ಲಿ ಇವತ್ತು ಬ್ರಹ್ಮಜ್ಞಾನೇತಿ ಇತಿ ಬ್ರಾಹ್ಮಣ. ಹಾಗೆ ಈ ವೇದಗಳ ಅಧ್ಯಯನ ಮಾಡುವ ಅಧಿಕಾರ ಯಾರ್ಯಾರಿಗಿದೆ? ಅದಕ್ಕೆ ಯಾವುದಾದ್ರು ಒಂದು ಜಾತಿ, ಮತ, ಪಂಥ, ಪಂಗಡ ಇದೆಯೇ? ಅಥವಾ ವೇದ ಕಾಲದ ಋಷಿಗಳು ಏನು ಹೇಳಿದ್ದಾರೆ, ವೇದಗಳನ್ನು ಯಾರ್ಯಾರು ಓದಬೇಕು ಅಂತ ಹೇಳಿದ್ದಾರೆ, ಇದರ ವಿಚಾರವನ್ನು ನಾವು ನೋಡುವ. ವೇದ ಶಾಸ್ತ್ರಗಳ ಅಧ್ಯಯನದ ಅಧಿಕಾರ ಅನಾಧಿಕಾರ. ವೇದ ಶಾಸ್ತ್ರಾದಿಗಳನ್ನು ಕಲಿಯಲು ಆಸಕ್ತಿ ಇರುವ ಯಾರು ಬೇಕಾದರೂ ಅಧ್ಯಯನ ಮಾಡಬಹುದು. ಎಲ್ಲ ವರ್ಣದವರಿಗೂ ವೇದಾಧ್ಯಯನ ಮಾಡುವ ಅಧಿಕಾರವಿದೆ. ಯಾರಿಗೂ ಬೇಕಾದರೂ ಉಪದೇಶ ಮಾಡಬಹುದು, ಉಪದೇಶ ಮಾಡಬೇಕು. ಉಪದೇಶ ಮಾಡಲು ಅವನು ಬ್ರಹ್ಮತ್ವವನ್ನು ಪಡೆದ ಬ್ರಾಹ್ಮಣ ವಿದ್ವಾಂಸನಾಗಿರಬೇಕು. ಈ ಕಲ್ಯಾಣವನ್ನುಂಟು ಮಾಡುವ ವಾಣಿಯನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೂ ತನ್ನವರಿಗೂ ಅನ್ಯರಿಗೂ ಉಪದೇಶಿಸುವವನು. ಹಾಗೆಯೇ ನೀವು ಮಾಡಿರಿ. ಈ ಲೋಕದಲ್ಲಿ ಎಲ್ಲ ವಿಭಾಗದ ಮನುಷ್ಯರು ಓದಿ ಎಲ್ಲ ವರ್ಗದವರಿಗೂ ಓದಿಸುತ್ತಾ ಉಪದೇಶ ಮಾಡುತ್ತಾ ಇರಿ. ಈ ಚತುರ್ವೇದಗಳು ಎಲ್ಲರಿಗೂ ಕಲ್ಯಾಣವನ್ನುಂಟು ಮಾಡಲಿ. ಮನುಷ್ಯರೆಲ್ಲರೂ ಯಾವುದೇ ವರ್ಣದವರಾಗಿದ್ದರೂ ವೇದಗಳನ್ನು ಕೇಳುವ, ಓದುವ, ಓದಿಸಲ್ಪಡುವ ಅಧಿಕಾರವಿದೆ. ಓದಿಸುವವನು ಪ್ರವಚನಕಾರ, ಗುರು, ಬ್ರಾಹ್ಮಣ ವಿದ್ವಾಂಸನಾಗಿರಬೇಕು. ಇದು ಪರಮೇಶ್ವರನ ಆಜ್ಞೆ. ಹಾಗೆಯೇ ಎಲ್ಲ ವಿದ್ವಾಂಸರೂ ಕೂಡ ಮನುಷ್ಯರಾದವರೆಲ್ಲರಿಗೂ 4 ವೇದಗಳನ್ನು ಉಪದೇಶಿಸಬೇಕು. ವೇದಗಳು ಕಲ್ಯಾಣಾರ್ಥವಾಗಿರುವಂಥವುಗಳು. ಅದು ಒಂದು ವರ್ಣದವರ ಸೊತ್ತಲ್ಲ. ಜನರಿಗೆ ಅಂದರೆ ಬ್ರಾಹ್ಮಣ ವರ್ಗ ಎಂದರ್ಥವಲ್ಲ. ಮನುಷ್ಯರಾದವರು ಮಾನವತಾವಾದಿಗಳು, ಮಾನವ ಧರ್ಮಾನುಸಾರಿಗಳು ಎಂದರ್ಥ. ಸರ್ವ ಮಾನವರ ಹಿತಕ್ಕಾಗಿ ವೇದಗಳ ಪ್ರಚಾರ ಮಾಡಬೇಕು. ತಂದೆಯ ಆಸ್ತಿಯಲ್ಲಿ ಎಲ್ಲ ಮಕ್ಕಳಿಗೂ ಹೇಗೆ ಅಧಿಕಾರ ಇದೆಯೋ ಅಂತೆಯೇ ಪರಮೇಶ್ವರನಿಂದ ರಚಿತವಾದ ವೇದಗಳಲ್ಲೇ ಅವನ ಮಕ್ಕಳಾದ ಮನುಷ್ಯರೆಲ್ಲರಿಗೂ ಅಧಿಕಾರವಿದೆ. ವೇದವು ಎಲ್ಲರ ಪ್ರಯೋಜನಕ್ಕಾಗಿ ಪರಮೇಶ್ವರನಿಂದ ಪರಮಾತ್ಮನಿಂದ ಪ್ರಕಾಶಿಸಲ್ಪಟ್ಟಿದೆ. ಅದನ್ನು ಎಲ್ಲರೂ ಅಧ್ಯಯನ ಮಾಡಿ ವಿದ್ವಾಂಸರಾಗಿ ಇತರರಿಗೂ ಅದರ ಪ್ರಯೋಜನಕ್ಕಾಗಿ ಬೋಧಿಸಬೇಕು. ಅವರನ್ನು ಪರಮೇಶ್ವರನು ಆಶೀರ್ವದಿಸುತ್ತಾನೆ. ವರ್ಣಾಶ್ರಮಗಳು ಕೂಡ ಅವರವರ ಗುಣಗಳ ಕರ್ಮಗಳ ಆಚರಣೆಯಿಂದ ಉಂಟಾಗುತ್ತದೆ. ಯಾವ ಗುಣಗಳನ್ನು ಒಬ್ಬ ಮನುಷ್ಯನು ಅನುಸರಿಸುತ್ತಾನೋ ಅವನು ಆ ವರ್ಣದವನಾಗುತ್ತಾನೆ. ಆದರೆ ಬ್ರಾಹ್ಮಣನು ಬ್ರಾಹ್ಮಣನ ಕರ್ಮವನ್ನು ಆಚರಿಸದೆ ಶೂದ್ರನ ಕರ್ಮವನ್ನು ಆಚರಿಸಿದರೆ ಅವನು ಶೂದ್ರನಾಗುತ್ತಾನೆ. ಕ್ಷತ್ರಿಯನು ತನ್ನ ಕರ್ಮವನ್ನು ಬಿಟ್ಟು ಶೂದ್ರ ಕರ್ಮವನ್ನು ಅನುಸರಿಸಿದರೆ ಶೂದ್ರನಾಗುತ್ತಾನೆ. ಬ್ರಾಹ್ಮಣ ಕರ್ಮವನ್ನು ಮಾತ್ರ ಆಚರಿಸಿದರೆ ಬ್ರಾಹ್ಮಣನಾಗಿಯೇ ಉಳಿಯುತ್ತಾನೆ, ಕ್ಷತ್ರಿಯನಾಗಲಾರ. ಅಂತೆಯೇ ಶೂದ್ರನು ಕೂಡ ಶೂದ್ರನಾಗಿಯೇ ಉಳಿದು ಬಿಡುತ್ತಾನೆ. ಉತ್ತಮ ಗುಣಯುಕ್ತನಾಗಿ ಆಯಾಯ ವರ್ಣ ಕರ್ಮಾಚರಣೆಯಿಂದ ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಆಗುತ್ತಾನೆ. ಆದುದರಿಂದ ಕರ್ಮಾಚರಣೆಯ ಪರಿವರ್ತನೆಯಿಂದ ವರ್ಣ ಪರಿವರ್ತನೆಯಾಗುತ್ತದೆ. ಧರ್ಮಾಚರಣೆಯಿಂದ ಕರ್ಮ ಪರಿವರ್ತನೆಯಾದಾಗ ಕೆಳಗಿನ ವರ್ಣವು ಮೇಲಿನ ವರ್ಣದ ಅಧಿಕಾರವನ್ನು ಪಡೆಯುತ್ತದೆ. ಅಂದರೆ ಶೂದ್ರ ವರ್ಗದವನು ಬ್ರಾಹ್ಮಣ ವರ್ಣದ ಕರ್ಮಗಳನ್ನು ಯಥಾವಿಧಿ ಅನುಷ್ಠಾನ ಮಾಡಿಕೊಂಡು ಬಂದರೆ ಅವನು ಬ್ರಾಹ್ಮಣನಾಗುತ್ತಾನೆ. ಕ್ಷತ್ರಿಯ ವರ್ಣದ ಕರ್ಮವನ್ನು ಆಚರಿಸುತ್ತಾ ಬಂದರೆ ಕ್ಷತ್ರಿಯನಾಗುತ್ತಾನೆ. ವೈಶ್ಯ ವರ್ಗದ ಕರ್ಮಾನುಷ್ಠಾನ ಮಾಡುತ್ತಾ ಬಂದರೆ ವೈಶ್ಯನಾಗುತ್ತಾನೆ. ಶೂದ್ರ ಕರ್ಮಾಚರಣೆಯಲ್ಲೇ ನಿರತನಾಗಿದ್ದರೆ ಶೂದ್ರನಾಗಿಯೇ ಉಳಿಯುತ್ತಾನೆ. ಇದು ಎಲ್ಲ 4 ವರ್ಗದವರಿಗೂ ಅನ್ವಯಿಸುತ್ತದೆ. ಅದರಿಂದ ಇವತ್ತು ನಾವು ಈ ವೇದ ಶಾಸ್ತ್ರಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ಸಂಹಿತೆಗಳು, ಅರಣ್ಯಕ, ಬ್ರಾಹ್ಮಣಕ, ಉಪನಿಷತ್ತುಗಳು, ಹಾಗೆ ವೇದಾಂಗಗಳು, ವೇದ ಉಪಾಂಗಗಳು, ಷಟ್ಶಾಸ್ತ್ರಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಎಲ್ಲವನ್ನು ಎಲ್ಲರೂ ಅಧ್ಯಯನ ಮಾಡಬೇಕು. ಜ್ಞಾನವನ್ನು ಪಡೆದುಕೊಳ್ಳಬೇಕು. ಯಾರು ಇಲ್ಲಿ ಮೇಲು ಕೀಳು ಇಲ್ಲ. ಇಲ್ಲಿ ಗುಣ, ಕರ್ಮ, ಸ್ವಭಾವದಿಂದ ವರ್ಣ ಎಂಬುದು ಜಾತಿ ಅಲ್ಲ. ಅಥವಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದು ಜಾತಿ ಅಲ್ಲ, ಜಾತಿ ವಿಭಾಗಗಳಲ್ಲ, ಅವರ ಕೆಲಸದ ವಿಭಾಗಗಳು. ನಾವು ಮಾಡುವಂಥ ಗುಣಕರ್ಮದಿಂದ ಸ್ವಭಾವದಿಂದ ಮಾಡುವ ಕೆಲಸಗಳಿಗೆ ಇಲ್ಲಿ ವರ್ಣ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಸನಾತನ ಧರ್ಮದಲ್ಲಿ ಜಾತಿ ಇಲ್ಲ.
ವರ್ಣಾವಸ್ಥೆ ಇದೆ, ಆಶ್ರಮ ಇದೆ. ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸನ ಆಶ್ರಮಗಳಿದೆ. 4 ವರ್ಣ ಆಶ್ರಮಗಳು ಇದೆ. ಅದರಿಂದ ತಾವೆಲ್ಲರೂ ವೇದಾಧ್ಯಯನವನ್ನು ಮಾಡಬೇಕು, ಜ್ಞಾನವನ್ನು ಪಡೆದುಕೊಳ್ಳಬೇಕು, ಜ್ಞಾನ ಪಡೆದು ಧ್ಯಾನವನ್ನು ಮಾಡಬೇಕು. ಎಲ್ಲರಿಗೂ ನಮಸ್ತೆ.